ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೃಷಭ ರಾಶಿಯ ಫಲಾಫಲ ಹೇಗಿದೆ ಅಂತ ನೋಡಿ. ವೃಷಭ ರಾಶಿಯವರಿಗೆ ನೋಡಿದ್ರೆ 9ರಲ್ಲಿ ರವಿಯ ಸಂಚಾರ. ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಉಂಟಾಗುವಂಥದ್ದು. ಕಾರಕೋ ಭಾವನಾಶಃ ಅಂತ ಹೇಳ್ತಾರೆ. ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿ ಗುರುವಿನ ಬಲ ಇದೆ. 2ನೇ ಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡ್ತಿರುವಂಥದ್ದು. ಆದರೆ ಅಷ್ಟಮಾಧಿಪತಿಯಾಗಿ ದ್ವಿತೀಯ ಸ್ಥಾನಕ್ಕೆ ಸಂಚಾರವನ್ನ ಮಾಡ್ತಿರುವಂಥದ್ದು ಅಂದ್ರೆ ಯಾವುದು ಧರ್ಮವೋ ಯಾವುದು ವಿಹಿತವೋ ಅಂತ ಕಡೆ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಆದ್ರೆ ನಡೆಯುತ್ತೆ. ಯಾವುದು ನಮಗೆ ಅಲ್ಲವೋ, ಯಾವುದು ಒಂದು ರೀತಿ ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನುವಂಥ ರೀತಿ ಗ್ಯಾಂಬ್ಲಿಂಗ್ ರೀತಿಯಾಗಿರುವಂತಹ ಒಂದು ವ್ಯವಹಾರಗಳು ಏನಾದ್ರು ಇದ್ರೆ ಅದೆಲ್ಲ ಸ್ವಲ್ಪ ತೊಂದರೆಯಾಗಿ ನಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. 4ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ತಾಯಿಗೆ ತಂದೆಗೆ ಇಬ್ಬರಿಗೂ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ. ಜೂನ್ ತಿಂಗಳ ನಂತರ ಇರುವಂತಹ ಗುರುಬಲ ಅನ್ನುವಂಥದ್ದು ಸ್ವಲ್ಪ ವೀಕ್ ಆಗತ್ತೆ. ಹಾಗಾಗಿ ಜೂನ್ ತಿಂಗಳವರೆಗೆ ಗುರುಬಲ ಇದೆ, ಒಳ್ಳೇದಾಗತ್ತೆ. ಯಾವುದೇ ಕಾರಣಕ್ಕೂ ದುಡ್ಡನ್ನ ಖರ್ಚು ಮಾಡೋದರ ಮುಖಾಂತರ ನೀವು ಲಾಸ್ ಮಾಡ್ಕೋಬಾರ್ದು. ಅಂದ್ರೆ ದುಡ್ಡನ್ನ ತುಂಬಾ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಅಂತ ಹೇಳ್ತಾ, ಇನ್ನ 4ನೇ ಸ್ಥಾನವನ್ನ ನಾವು ಸುಖ ಸ್ಥಾನ, ಕುಟುಂಬ ಸ್ಥಾನ, ಮಾತೃಸ್ಥಾನ, ವಾಹನ ಸ್ಥಾನ ಈ ರೀತಿ ಕರಿತೀವಿ. ಹಾಗಾಗಿ ವಾಹನದಲ್ಲಿ ಸಣ್ಣ ಪುಟ್ಟ ಬೀಳು ಏಳುಗಳಾಗುವಂತಹ ಸಾಧ್ಯತೆ ಜೂನ್ ತಿಂಗಳ ನಂತರದಲ್ಲಿ. ಅದಾದ ನಂತರದಲ್ಲಿ ಕೆಲಸದಲ್ಲಿ ಉತ್ತಮವಾಗಿರುವಂತಹ ಪ್ರಗತಿಯನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಕರ್ಮಸ್ಥಾನದಲ್ಲಿ ರಾಹು ಇದ್ರೂ ಕೂಡ ಗುರುವಿನ ದೃಷ್ಟಿ ಅನ್ನುವಂಥದ್ದು ರಾಹುವಿನ ಮೇಲೆ ಈಗ ಬಿದ್ದಿದೆ. ಕರ್ಮಕಾರಕನಾಗಿರುವಂತಹ ಕರ್ಮಾಧಿಪತಿಯಾಗಿರುವಂತಹ ಶನಿ ಏಕಾದಶದಲ್ಲಿ ಫಲವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಶನಿ ಒಳ್ಳೆ ಫಲವನ್ನ ಕೊಡ್ತಾನೆ. ಪ್ರಾರಂಭದಲ್ಲಿ ಗುರುವು ಒಳ್ಳೆ ಫಲವನ್ನ ಕೊಡ್ತಾರೆ. ಏನೇ ಇದ್ರೂ ಕೂಡ ಒಂದು ರೀತಿ ಮಾನಸಿಕ ನೆಮ್ಮದಿ ಎನ್ನುವಂಥದ್ದು ಇರಲ್ಲ. ಒಂದು 60 ಭಾಗದಷ್ಟು ಶುಭ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಇನ್ನೊಂದು 40 ಭಾಗದಷ್ಟು ಮಿಶ್ರ ಫಲಗಳನ್ನ ನಿರೀಕ್ಷಣೆಯನ್ನ ವೃಷಭ ರಾಶಿಯವರು ಮಾಡಬಹುದಾಗಿದೆ. ಜೂನ್ ತಿಂಗಳ ನಂತರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕಾಗತ್ತೆ. ಗುರು ಬಲ ಇಲ್ಲ, ಇವಾಗಿರುವಂತಹ ರೀತಿ ಬಲ ಇದೆ ಅಂತ ಹೇಳಿ ಏನಾದ್ರು ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ ಈ ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ವೃಷಭ ರಾಶಿಯವರು ವಿಶೇಷವಾಗಿ ಈ ಈಶ್ವರನ ಸನ್ನಿಧಾನದಲ್ಲಿ ಅಭಿಷೇಕ ಪೂಜಾದಿಗಳನ್ನ ಮಾಡಿಸುವಂಥದ್ದು, ಶಿವ ಮತ್ತೆ ದೇವಿ ಇರುವಂತಹ ಸನ್ನಿಧಾನದಲ್ಲಿ, ಶಿವಶಕ್ತಿಯರು ಇರುವಂತಹ ಸನ್ನಿಧಾನದಲ್ಲಿ ಪೂಜೆಯನ್ನ ಮಾಡಿಸುವಂಥದ್ದು ಉತ್ತಮ ಫಲವನ್ನ, ಅದರಲ್ಲೂ ಶುಕ್ರವಾರದಂದು ಮಾಡಿಸುವಂಥದ್ದು ತುಂಬಾ ಉತ್ತಮ ಫಲವನ್ನ ತಂದುಕೊಡುತ್ತೆ.